ಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. IT-BT ಕ್ಷೇತ್ರದಲ್ಲಿ ಕೆಲಸ ಮಾಡಿ ಜೀವನದಲ್ಲಿ ಮುಂದೆ ಬರಬೇಕು ಅಂತ ತುಂಬ ಜನ ಅಂದ್ಕೊಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ತಮ್ಮ ವೈವಾಹಿಕ ಜೀವನ ಸಾಕಷ್ಟು ತೊಂದರೆಗಳಿಗೆ ಒಳಗಾಗುತ್ತೆ. ಆ ಸಂದರ್ಭದಲ್ಲಿ ವಿವಾಹ ವಿಚ್ಛೇದನಕ್ಕೆ ಕೂಡ ಅವರು ಹೋಗೋ ಸಾಧ್ಯತೆಗಳಿವೆ. ಯಾಕೆ ಈ ರೀತಿ ಆಗುತ್ತೆ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ರಾಜೇಶ್ವರಿ ಅವರಿಂದ ಪಡೆಯೋಣ. ರಾಜೇಶ್ವರಿ ಅವರು ಈಗಾಗಲೇ ಹೇಳಿದೆ, ಅಂದರೆ ಒಬ್ಬರು ಕ್ರೌರ್ಯತೆನ ಮೆರೆದ್ರೆ ಇನ್ನು ಕೆಲವೊಂದು ಕಡೆ ಏನಾಗುತ್ತೆ, ಇಬ್ಬರು ಒಳ್ಳೆಯವರೇ ಇರ್ತಾರೆ, ಇಬ್ಬರು ಒಬ್ರಿಗೊಬ್ರು ಹಾರ್ಮ್ ಮಾಡದೇ ಇರೋರೇ ಇರ್ತಾರೆ. ಆದರೂ ಕೂಡ ಅವರು ಡಿವೋರ್ಸ್ ತಗೋಬೇಕು ಅನ್ಕೋತಾರೆ. ಬಿಫೋರ್ ಡಿವೋರ್ಸ್ ತಗೊಳ್ಳೋದಕ್ಕೆ ಮುಂಚೆ ಏನಾದರೂ ಹಾದಿ ಇದೆಯಾ ಅವರ ಲೈಫನ್ನ ಸರಿ ಮಾಡ್ಕೊಳ್ಳೋದಕ್ಕೆ? ಎಲ್ಡರ್ಸ್ ಆಫ್ ದ ಫ್ಯಾಮಿಲಿ, ಅಪ್ಪ ಅಮ್ಮ ಸ್ವಲ್ಪ ಹೇಳ್ಬೋದು, ದ ವ್ಯಾಲ್ಯೂಸ್ ಆಫ್ ದ ಫ್ಯಾಮಿಲಿ ಹೇಳ್ಬೋದು. ಇಲ್ಲ ಅವರು ಕೌನ್ಸ್ಲಿಂಗ್ಗೆ ಹೋಗ್ಬೋದು. ನಾವು ಅಡ್ವೊಕೇಟ್ ಆಗಿದ್ದೂ ವಿ ಕ್ಯಾನ್ ಡೂ ವಂಡರ್ಸ್. ಬಂದಾಗ ಅದನ್ನು ಕಂಟೆಸ್ಟ್ ಮಾಡ್ದೇನೆ ಎಷ್ಟು ಸಾಧ್ಯನೋ ಅಷ್ಟು ಪ್ಯಾಚಪ್ಗೆ ಟ್ರೈ ಮಾಡಿದ್ರೆ ಉತ್ತಮ. ಆಮೇಲೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ನಾವು, ದ ಕಾನ್ಸಿಕ್ವೆನ್ಸಸ್ಸು ಹೇಳ್ತೀವಿ. ತುಂಬ ಹರಾಸ್ಮೆಂಟ್ ಟು ದ ಕೋರ್, ಆ ಹುಡುಗಿಗೆ ಸಸ್ಟೈನ್ ಮಾಡೋಕ್ಕೆ ಕಷ್ಟ ಅಂತಂದರೆ ಮಾತ್ರ ಕಾಂಟೆಸ್ಟೇ ಮಾಡಬೇಕು. ನನ್ನ ಪ್ರಕಾರ ಬಂದು ಈ ಕೋರ್ಟು ಅಡ್ವೊಕೇಟು ಲಾಸ್ಟ್ ರಿಸಾರ್ಟ್ ಆಗಿ ಇಟ್ಕೊಬೇಕು. ಅಂಟಿಲ್ ದೆನ್ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮೀನ್ಸ್ನ ಟ್ರೈ ಮಾಡಿ. ಫ್ರೆಂಡ್ ಸರ್ಕಲಲ್ಲಿ ಮಾಡಿ, ಇಲ್ಲ ಎಲ್ಡರ್ಸ್ ಕೈಯಲ್ಲಿ ಮಾಡಿಸಿ, ಇಲ್ಲ ಕೌನ್ಸ್ಲಿಂಗ್ಗೆ ಹೋಗಿ. ಸೊ ನಿಮ್ಮಲ್ಲಿ ಏನು ಅದು ಲುಕ್ನೆಸ್ ಇದೆ, ಡ್ರಾಬ್ಯಾಕ್ಸ್ ಇದೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದು ಸರಿಪಡಿಸ್ಕೊಬೋದು. ಇವಾಗ ಒಂದು ಕಪಲ್ ಬರುತ್ತೆ ಡೈವರ್ಸ್ಗೆ ಅಂತ, ಸ್ಮಾಲ್ ರೀಸನ್ಸ್. ಅದೇ ಅವ್ರ ಅಪ್ಪ ಅಮ್ಮ ಎಷ್ಟು ವರ್ಷದಿಂದ ಜೊತೆ ಇರ್ತಾರೆ, ಒಂದು ಜಗಳ ಇಲ್ಲದೆ ಇರ್ತಾರ? ಅಷ್ಟು ನಿಮ್ಮ ಪೇರೆಂಟ್ಸ್ಗೆ ಸಸ್ಟೈನಬಿಲಿಟಿ ಇದ್ದಾಗ ನೀವು ಯಾಕೆ ಈ ಥರ ಡ್ರಾಸ್ಟಿಕ್ ಇದು ಸ್ಟೆಪ್ಸ್ ತೊಗೊಬೇಕು? ಸೊ ವೈ ನಾಟ್ ಆ ಮ್ಯಾರೇಜ್ ಅನ್ನೋ ಸೀಕ್ರೆಟ್ ಇದನ್ನು ಸಸ್ಟೈನ್ ಯಾಕೆ ಮಾಡಬಾರ್ದು? ಇವಾಗ ಗ್ಲೋಬಲಿ ನೋಡಿದ್ರೆ ನಾವು ಇಂಡಿಯಾ ಸ್ಟ್ಯಾಂಡ್ಸ್ ದ ಲೋವೆಸ್ಟ್ 1% ಅಷ್ಟೇ. ಅದೇ ಸ್ವೀಡನ್, US ಎಲ್ಲ 50% ಮೇಲೆ ದಾಟ್ಬಿಟ್ಟಿದೆ. ಸೊ ಅವರ ಕಲ್ಚರ್, ನಾವು ನಮ್ಮ ಕಲ್ಚರಲ್ಲಿ ಬೆಳೆಸೋ ರೀತಿಯಲ್ಲೂ ಅದು ಕೌಂಟ್ ಆಗುತ್ತೆ. ಆ ಹುಡುಗಿಗೆ ಸಸ್ಟೈನಬಿಲಿಟಿ, ಈ ಪ್ರಾಬ್ಲಮ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೂ ನಾವು ಹೇಳ್ಕೊಡ್ತಾರೆ. ಇನ್ನೊಂದು ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂದರೆ, ಈ IT-BT ಕೆಲಸ ಮಾಡಿ 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 ಆ ಸಹನಾ ಶಕ್ತಿನೇ ಹೋಗ್ಬಿಟ್ಟಿರುತ್ತೆ ಅವರಿಗೆ. ಅದು ಒಂದು ರೀಸನ್ ಆಗುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ. ತುಂಬ ಕೆಲಸ ಮಾಡಿದಾಗ ನೀವು ಒಂದೇ ಒಂದು ಸೆಂಟೆನ್ಸ್ ಹೇಳಿ ಇರಿಟೇಟ್ ಆಗೋಗ್ತಾರೆ. ಈ ಆಫೀಸಲ್ಲಿ ಇರೋ ಅಷ್ಟು ಎನರ್ಜಿ ಮನೆಗೆ ಬಂದಾಗ ಇರೋದಿಲ್ಲ. ಅದೇ ಓವರ್ ಟೈಮ್ ಮಾಡಿ ಆಫೀಸಲ್ಲಿ ಎನರ್ಜಿ ಲೆವೆಲ್ ಇರುತ್ತೆ, ಬಟ್ ಬ್ಯಾಕ್ ಹೋಮ್ ಹೋಗಿ ನಿಮಗೆ ಆ ಎನರ್ಜಿ ಬರೋದಿಲ್ಲ. ಬಟ್ ಅದನ್ನು ಕೋಪ್ ಅಪ್ ಮಾಡ್ಕೊಳಕ್ಕೆ ಇಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಅವಳು ಕೆಲಸ ಮಾಡೋಕ್ಕೆ ಹೋಗಿದ್ಲು, ನಾನು ಹೋಗಿದ್ದೆ. ವೈ ನಾಟ್ ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್? ಆ ಅಂಡರ್ಸ್ಟ್ಯಾಂಡಿಂಗ್ ಏನು ಕ್ರೋರ್ಸ್ ಆಫ್ ರುಪೀಸ್ ಏನು ಸ್ಪೆಂಡ್ ಮಾಡೋದಂತ ಏನಿಲ್ಲ. ಶೋಯಿಂಗ್ ಲವ್ ಡಸಂಟ್ ಕಾಸ್ಟ್ ಕ್ರೋರ್ಸ್ ಆಫ್ ಮನಿ. ಇಟ್ಸ್ ಅ ಮ್ಯಾಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಯಾಕೆ ಇವ್ರುಗಳು ಅಷ್ಟು ಸ್ಕೇರ್ಸಿಟಿ ಮಾಡ್ತಾರೆ? ಆ್ಯಂಡ್ ನನ್ನ ಪ್ರಕಾರ ಆಲ್ವೇಸ್ ಗರ್ಲ್ ಈಸ್ ಪರ್ಫೆಕ್ಟ್ ಅಂತ ನನ್ನ ಆರ್ಗ್ಯುಮೆಂಟೂ ಇಲ್ಲ. ಮೇಲೂ ಪರ್ಫೆಕ್ಟಾಗಿರ್ತಾರೆ. ಇನ್ನೊಂದು ಏನಾಗುತ್ತೆ, ಇನ್ನೋಸೆಂಟ್ ಲವ್, ಇನ್ಫ್ಯಾಕ್ಚುಯೇಷನ್ ಲವ್. ಈ ಸ್ಟೂಡೆಂಟ್ಸು ಲವ್ ಮಾಡ್ತಾರೆ, ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ, ರಿಜಿಸ್ಟ್ರೇಷನ್ ಆಗುತ್ತೆ, ಇಬ್ಬರು ಅವ್ರವ್ರ ಮನೆಗೆ ಹೊರಟೋಗ್ತಾರೆ. ಆಮೇಲೆ ಎಮೋಷ್ನಲ್ ಬ್ಯಾಕ್ ಮೇಲೆ ಆಗುತ್ತೆ ಈ ಹುಡುಗಿಗೆ. ನೀನು ಹೋದರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಅಪ್ಪ ಅಮ್ಮ ಹೇಳೋದು. ಆವಾಗ ಈ ಹುಡುಗಿ ಬ್ಯಾಕ್ಔಟ್ ಆಗೋದು. ಪಾಪ ಆ ಹುಡುಗ ಎಷ್ಟು ಹಿಂಸೆ ಪಡ್ತಾನೆ. ಸೊ ಇದು ನಾನು ಹೇಳೋದು, ಡೋಂಟ್ ಪ್ಲೇ ವಿತ್ ಎಮೋಷನ್ಸ್ ಆಫ್ ಎನಿಬಡಿ. ನೀವು ಯಾರಾದರೂ ಲೈಕ್ ಮಾಡಿದ್ರೆ, ಲವ್ ಮಾಡಿದ್ರೆ, ಬಿ ಫೇತ್ಫುಲ್. ನೀವು ಕಮಿಟ್ಮೆಂಟ್ ಅಂತ ತಗೊಂಡಾಗ ಯು ಶುಡ್ ಫುಲ್ಫಿಲ್. ಇವಾಗ ಮ್ಯಾರೇಜ್ಗೆ ಅಂತ ಬಂದಾಗ ಭಾವನ ಒಳ್ಳೆ ಬ್ರ್ಯಾಂಡೆಡ್ ಶರ್ಟು, ಬ್ರ್ಯಾಂಡೆಡ್ ಪ್ಯಾಂಟ್ ಹಾಕೊಂಡ್ಬರ್ತಾರೆ. ಅದೇ ಮೇಂಟೆನೆನ್ಸ್ಗೆ ಅಂತ ಬಂದಾಗ ದಿ ಮೇಲ್ ಜೆಂಡರ್ ಕಿತ್ತೋಗಿರೋ ಚಪ್ಪಲ್ಲೇ ಹಾಕೊಂಡ್ಬರೋದು. ಸೊ ವೈ ಇಸ್ ದಿಸ್ ಡ್ರಾಮಾ? ನೀವು ಹೆಂಗಿದ್ದೀರೋ ಹಾಗೆ ಇರಿ ಅಲ್ಲ. ಸೊ ಆರ್ಟಿಫಿಷಿಯಲ್ ಲವ್ ಬೇಡ. ನೀವು ಹೆಂಗಿದ್ರು ಹಂಗೆ ಬನ್ನಿ, ಹುಡುಗಿ ನೋಡಿ, ಹುಡುಗಿ ಹೆಂಗೆ ಇದೋಳೋ ಹಂಗೆ ನೀವು ದಟ್ ಒರಿಜಿನಾಲಿಟಿ ಯು ಅಕ್ಸೆಪ್ಟ್, ದಟ್ ರಿಲೇಷನ್ಶಿಪ್ ಸಸ್ಟೇನ್ಸ್. ಇಲ್ಲ ಆ ಆರ್ಟಿಫಿಷಿಯಲ್ ಶೋ ಆಫ್ ಮಾಡ್ಕೊಳ್ಳೋದು, ಅಬ್ರಾಡಿಂದ ಬರೋದು, ಇಲ್ಲ ಆಲ್ ದಟ್ ಆರ್ಟಿಫಿಷಿಯಲ್ ಶೋ ಆಫ್ ಇಂದನೇ ಇದು. ಇನ್ನೊಂದು ಏನಂದರೆ, ಮೋಸ್ಟ್ ಆಫ್ ದ ಇಂಡಿಯನ್ ಲೇಡೀಸ್
ದೇ ಸಫರ್ ಫ್ರಮ್ ಸಿಂಡ್ರೆಲಾ ಸಿಂಡ್ರೋಮ್. ಅಂದರೆ ರಾಜ ಥರ ಗಂಡ ಬರ್ತಾನೆ, ಹಾರ್ಸ್ ಮೇಲೆ ಬರ್ತಾನೆ, ನನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತಲೇ ಇರ್ತಾರೆ ಹುಡುಗಿರು. ಆದರೆ ಮ್ಯಾರೇಜ್ದು ರಿಯಾಲಿಟಿನೇ ಗೊತ್ತಾಗಲ್ಲ ಅವ್ರಿಗೆ. ಸೊ ಈ ರಿಯಾಲಿಟಿ ಆ ಆರ್ಟಿಫಿಷಿಯಲ್ ಡ್ರೀಮ್ಸಿಂದ ಬಿಟ್ಟು ಮ್ಯಾರೇಜ್ ಅಂದರೆ ಏನು ಅಂತ ಸೀರಿಯಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಇಬ್ರಿಗೂ ಒಳ್ಳೆಯದು. ಓಕೆ, ಈಗ ನಾವು ಕಾನೂನಾತ್ಮಕವಾಗಿ ನೋಡಿದ್ರೆ ಈ ಡಿವೋರ್ಸ್ ಕೇಸಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಕಾಯ್ದೆಗಳಿವೆ? ಇವಾಗ ಡೈವೋರ್ಸ್ಗೆ ಅಂತ ತೊಗೊಂಡ್ರೆ ಭಾವನಾ, ಒಂದು ಕಂಟೆಸ್ಟ್ ಮಾಡ್ಬೋದು, ಇನ್ನೊಂದು ಮ್ಯೂಚುವಲ್ ಕನ್ಸೆಂಟ್. ನನ್ನ ಪ್ರಕಾರ ಮ್ಯೂಚುವಲ್ ಕನ್ಸೆಂಟ್ ಈಸ್ ಬೆಟರ್. ನೀವು 1 ಇಯರ್ ಸಪ್ರೇಷನ್ನು ಕೋರ್ಟಿಗೆ ತೋರಿಸಿದ್ರೆ ಆ್ಯಂಡ್ ರೀಸನ್ಸ್ ಈ ಥರ ನಮ್ಮ ಕೈಯಲ್ಲಿ ಆಗಲ್ಲ, ಒಟ್ಟಿಗೆ ಇರೋಕ್ಕೆ ಆಗಲ್ಲ ಅಂತ ತೋರಿಸಿದ್ರೆ ದೆನ್ ಮ್ಯೂಚುವಲ್ ಕನ್ಸೆಂಟ್ ಫೈಲ್ ಮಾಡಿ 6 ಮಂತ್ಸ್ ಟೈಮ್ ಕೊಡುತ್ತೆ ಕೋರ್ಟು. ಆ 6 ಮಂತ್ಸ್ ಏನಕ್ಕೆ ಅಂದರೆ ಬೈ ಚಾನ್ಸ್ ನೀವಿಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮ್ಮ ಡಿಸಿಷನ್ನ ಚೇಂಜ್ ಮಾಡ್ಕೊಳ್ಳಿ ಬೈ ಚಾನ್ಸ್ ನಿಮಗೆ ಚಾನ್ಸ್ ಇದ್ರೆ ಅಂತ. ಅದು ಓಕೆ, ಮುಂಚೆ ಅದು ವೇ ಮಾಡೋಕ್ಕೆ ಇದಿತ್ತು, ಇವಾಗ 6 ಮಂತ್ಸ್ ಇಸ್ ಮ್ಯಾಂಡೇಟ್ರಿ. ಸೊ ಆ 6 ಮಂತ್ಸ್ ಆದಮೇಲೆ ಮ್ಯೂಚುವಲ್ ಕನ್ಸೆಂಟ್ ಇಬ್ರಿಗೂ ಸಿಗತ್ತೆ ಡೈವರ್ಸ್. ಇಲ್ಲಾಂದರೆ ಕಂಟೆಸ್ಟ್ ಮಾಡೋದು ತುಂಬಾ ಪ್ರೊಸೀಜರಲ್ಲಿ ಟೇಕ್ಸ್ ಇಯರ್ಸ್ ಟುಗೆದರ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂದರೆ ಯಾವ ರೀತಿ ಅವರು ತಮ್ಮಲ್ಲಿ ಹೊಂದಾಣಿಕೆ ಕಂಡ್ಕೋಬೇಕು, ಹಾಗೆ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳಿವೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ರಾಜೇಶ್ವರಿ. ಥ್ಯಾಂಕ್ ಯು ಭಾವನಾ. ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ಈಗಾಗಲೇ ಹೇಳಿದ ಹಾಗೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಗ್ಯಾಪ್, ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಬಹುಶಃ ಈ ಒಂದು ವಿರಸಕ್ಕೆ, ಈ ಒಂದು ಕಮ್ಯುನಿಕೇಷನ್ ಗ್ಯಾಪ್ಗೆ ಕಾರಣ ಏನು ಅಂತ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡೋ ಕಡೆ ಗಮನ ಕೊಟ್ಟರೆ ಡಿವೋರ್ಸ್ ಕೇಸ್ಗಳು ಕಮ್ಮಿ ಆಗುತ್ತೆ, ಅದ್ರ ಜೊತೆಗೆ ದಾಂಪತ್ಯ ಜೀವನ ಕೂಡ ಸುಖಕರವಾಗಿರುತ್ತೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.